ಇಟ್ಸ್ ಥರ್ಸ್ಡೇ ನೈಟ್. ಇನ್ನೇನು ಮಾವಿನ ಹಣ್ಣು ಸೀಸನ್ ಮುಗಿಯೋಷ್ಟರಲ್ಲಿ ಏನೇನು ರೆಸಿಪೀಸ್ ಬೇಕೋ ಅದನ್ನೆಲ್ಲ ಟ್ರೈ ಮಾಡಬೇಡ ಅಂತ ಹೇಳ್ಬಿಟ್ಟು ಇವತ್ತು ಮಾವಿನ ಹಣ್ಣಿನ ಕುಲ್ಫಿ ಮಾಡ್ತಾ ಇದೀವಿ. ಈ ಬೇಸಿಗೆಗೆ ಈ ತರ ತಂಪಾದ ಐಸ್ ಕ್ರೀಮ್ ತಿಂತಾ ಇದ್ರೆ ಹೊಟ್ಟೆ ಅಂತೂ ತಣ್ಣಗಿರುತ್ತೆ. ಸರಿ ಇವತ್ತು ಮಾವಿನ ಹಣ್ಣಿನ ಕುಲ್ಫಿ ಮಾಡೋಣ ಅಂತ ಹೇಳ್ಬಿಟ್ಟು 1 ಲೀಟರ್ ಆಗೋಷ್ಟು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮ ಚಾರ್ವಿಕಗಂತೂ ಈ ತರ ಅಡುಗೆ ಮಾಡೋದು ಅಂತಂದ್ರೆ ತುಂಬಾನೇ ಇಷ್ಟ. ಅವ್ನ ಮನೆ ಕೆಲಸದಲ್ಲಾಗಿರ್ಬೋದು ಮತ್ತೆ ಅಡುಗೆದಲ್ಲಾಗಿರ್ಬೋದು ತುಂಬಾನೇ ಹೆಲ್ಪ್ ಮಾಡ್ತಾನೆ ನನಗೆ. ಮಮ್ಮಿ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಬಂದು ಜಾಯ್ನ್ ಆದ. ಇನ್ನು ಮಾವಿನ ಹಣ್ಣನ್ನ ಈ ತರ ಕಟ್ ಮಾಡ್ಕೊಂಡು ಅದ್ರೊಳಗಡೆ ಇರುವಂತ ವಾಟೆನ ತೆಗೆದ್ಬಿಟ್ಟು ಈ ತರ ಹೋಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಏಲಕ್ಕಿ ಪೌಡರ್ ಹಾಗೆ 1 ಇಡಿ ಆಗೋಷ್ಟು ಬಾದಾಮ್ ಪೌಡರ್ ಕೂಡ ರೆಡಿ ಮಾಡ್ಕೊಂಡು ಈಗ ಕುದಿತಾ ಇರುವಂತಹ ಹಾಲು, ಏಲಕ್ಕಿ ಪೌಡರ್, ಬಾದಾಮ್ ಪೌಡರ್ ಹಾಗೆ ನಮ್ಮ ಸ್ವೀಟ್ನೆಸ್ ಗೆ ತಕ್ಕಂತೆ ಸಕ್ಕರೆನ ಕೂಡ ಸೇರಿಸ್ಕೊಂಡು ಹಾಗೆ ಕ್ರಶ್ ಮಾಡಿ ಇಟ್ಕೊಂಡಿರುವಂತ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಕೂಡ ಸೇರಿಸ್ಕೊಂಡು ಟೇಸ್ಟ್ ಗೆ ಅಂತ ಹೇಳಿ ಕಂಡೆನ್ಸ್ ಮಿಲ್ಕ್ ನ ಕೂಡ ಸೇರಿಸಿ ಈಗ ವಾಟೆ ತೆಗೆದಿಟ್ಕೊಂಡಿರುವಂತ ಮಾವಿನ ಹಣ್ಣಿಗೆ ಎಲ್ಲಾನು ಕೂಡ ತುಂಬಿಸ್ಕೊಂಡು ಈ ತರ ಫಿಲ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನ ಒಂದು 4 ರಿಂದ 5 ಅವರ್ ಡೀಪ್ ಫ್ರಿಜ್ ಅಲ್ಲಿ ಇಡಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಈ ತರ ಕುಲ್ಫಿ ಮೋಲ್ಡ್ ಇರುತ್ತೆ ಅಲ್ವಾ, ಅದಕ್ಕೂ ಕೂಡ ಹಾಕ್ಬಿಟ್ಟು ಅದನ್ನ ಕೂಡ ಡೀಪ್ ಫ್ರಿಜ್ ಮಾಡ್ಕೊಂತಾ ಇದ್ವಿ. ಇನ್ನು ರಾತ್ರಿ ಊಟಕ್ಕೆ ಮಧ್ಯಾಹ್ನ ಮಾಡಿದ್ದೆ ಮಜ್ಜಿಗೆ ಹುಳಿ ಮತ್ತೆ ಬೆಳಿಗ್ಗೆ ಮಾಡಿದ್ದು ಆಲೂಗಡ್ಡೆ ಸಾಗು ಇತ್ತು. ಸರಿ ಅದಕ್ಕೆ ಚಪಾತಿ ಮಾಡ್ಕೊಟ್ಬೇಡ ಮಕ್ಕಳಿಗೆ ಮತ್ತೆ ನನಗೆ ಅಂತ ಹೇಳ್ಬಿಟ್ಟು ಚಪಾತಿನ ಕೂಡ ಮಾಡ್ಕೊಂಡು ಊಟನ ಮುಗಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾವಿನ ಹಣ್ಣಿನ ಕುಲ್ಫಿ ಅಂತೂ ತುಂಬಾನೇ ಚೆನ್ನಾಗಿ ರೆಡಿ ಆಗಿತ್ತು. ಈಗ ಮಾವಿನ ಹಣ್ಣಿನ ಮೇಲಿರುವಂತ ಸಿಪ್ಪೆನ ಈ ತರ ತೆಗೆದುಕೊಂಡು ಅದನ್ನ ಈ ತರ ಕಟ್ ಮಾಡ್ಕೊಂಡು ನಮ್ಗೆ ಯಾವ ತರ ಬೇಕೋ ಆ ತರ ಡೆಕೋರೇಟ್ ಮಾಡ್ಕೊಂಡು ತಿನ್ಕೊಳ್ಳೋದಷ್ಟೇ ತುಂಬಾನೇ ರುಚಿಯಾಗಿರುತ್ತೆ. ಮಸ್ಟ್ ಆಗಿ ಒಂದ್ಸಲ ಟ್ರೈ ಮಾಡಿ. ಈ ತರ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತೀನಿ.